ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೆ ನೋಡ್ರಿ. ಇದು ನೋಡ್ರಿ ನನ್ನ ವೆಯ್ಟ್ ಲಾಸ್ ಚಾಲೆಂಜಿನ ಥರ್ಡ್ ಡೇ ನೋಡ್ರಿ. ಇದು ಆವಾಗಲೇ ನಿಮ್ಗೆ ಲಾಸ್ಟ್ ವಿಡಿಯೋದೊಳಗೆ ಹೇಳಿದ್ದೆ ನೋಡ್ರಿ, ಕಣ್ಣು ಕಂಚಲುಟಿಗೆ ಆಗಿದೆ, ತುಂಬಾ ನೋವು ಐತೆ ಅಂತೇಳಿ. ಹಾಗಾಗಿ ನೋಡ್ರಿ, ಇದು ಅವತ್ತು ರಾತ್ರಿ ನಾನು ಹಾಸ್ಪಿಟ್ಲಿಗೆ ಬಂದೀನಿ. ಇಲ್ಲೇ ನಮ್ಮ ಮನೆ ಹತ್ರ ಇರುವಂಥ ನಿಯರೆಸ್ಟ್ ಹಾಸ್ಪಿಟಲ್ ನೋಡ್ರಿ ಇದು. ಇಲ್ಲಿ ಬಂದೀನಿ ಇವಾಗ ತೋರಿಸ್ಕೊಂಡು, ಮತ್ತು ಇವಾಗ ಮನೆ ಕಡೆ ಹೊಂಟಿ ನೋಡ್ರಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಣ್ಣು ನೋವು ಐತಿ. ನನ್ನ ಜನ್ಮದೊಳಗನೆ ಈ ರೀತಿ ಕಣ್ಣು ನೋವು ಬಂದಿದ್ದಿಲ್ಲ, ನನಗೆ ಹೊಟ್ಟೆ ಕಂಚಲುಟಿಗೆ ಆಗಿದ್ದಿಲ್ಲ. ತುಂಬಾ ಕಷ್ಟಪಟ್ಟೆ ನೋಡ್ರಿ. 2 ದಿನ ಅಂತೂ ನಾನು ಎದ್ದಿದ್ದೇ ಇಲ್ಲ, ಅಷ್ಟೊಂದು ಬ್ಯಾನ್ ಆಗಿಬಿಟ್ಟಿತ್ತು. ಮತ್ತು ಹಲ್ಲು ನೋವು ಕೂಡ ಇತ್ತು ನೋಡ್ರಿ. ಎರಡೂ ಪೇನಿಂದ ಸ್ವಲ್ಪ ಜ್ವರ ಕೂಡ ಬಂದುಬಿಟ್ಟಿತ್ತು ನೋಡ್ರಿ. ಹಾಗಾಗಿ 2 ದಿನ ಫುಲ್ ರೆಸ್ಟ್ ಮಾಡಿಬಿಟ್ಟೆ ನಾನು. ಈ ನನ್ನ 7 ಡೇಸ್ ಚಾಲೆಂಜ್ ಒಳಗೂ ಕೂಡ ಈ ರೀತಿ ಆಯಿತು. ತುಂಬಾ ಬೇಜಾರು ಅನ್ನಿಸ್ತು. ಯಾಕಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ನೋಡ್ರಿ ನಾನು ಏನೋ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ, ಬಟ್ ಈ ರೀತಿ ಆಯ್ತಲ್ಲ ಅಂಥೇಳಿ. ಬಟ್ ಆಗೋದೆಲ್ಲ ಒಳ್ಳೆಯದೇ, ಆಗಿದ್ದೆಲ್ಲ ಒಳ್ಳೆಯದು ಅಂಥೇಳಿ. ಹೆಂಗೆ ಬರ್ತದೆ ಹಂಗೆ ಹೋಗು ನೋಡ್ರಿ. ನೋಡ್ತಾ ಇದ್ರಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಬಂದರೂ ಕೂಡ ಇದು ನೆಕ್ಸ್ಟ್ ಡೇ ನೋಡ್ರಿ ಮಾರ್ನಿಂಗು. ಸಿಕ್ಕಾಪಟ್ಟಿ ನೋವು ಅಂದ್ರೆ ಸಿಕ್ಕಾಪಟ್ಟಿ ನೋವಿತ್ತು. ಒಂದು ಸೈಡ್ ಈ ಕಡೆ ಏನೈತಲ್ಲ ಫುಲ್ ಎಲ್ಲ ಕೂಡ ಊದ್ಕೊಂಡ್ಬಿಟ್ಟಿತ್ತು. ಮತ್ತು ಹಲ್ಲು ಕೂಡ ನೋವಿತ್ತು ನೋಡ್ರಿ. ಅದು ಇನ್ನೂ ಕೂಡ ಸ್ವಲ್ಪ ಹಣ್ಣಾಗಿದ್ದಿಲ್ಲ. ಅದು ಸ್ವಲ್ಪ ಹಣ್ಣು ಆತಂದ್ರೆ, ಅದು ಒಡಿತಂದ್ರೆ ಅವಾಗ ಸ್ವಲ್ಪ ಸಮಾಧಾನ ಇರ್ತಿತ್ತು ನೋಡ್ರಿ. ಆದರೂ ಕೂಡ ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ಸಮಾಧಾನ ಇದ್ದಿದ್ದಿಲ್ಲ. ನೋಡ್ತಾ ಇದ್ದಾರಲ್ಲ, ಇಲ್ಲಿ ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ನೋವಿತ್ತು. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕಂತ ಅಂದ್ಕೊಂಡಿರ್ತಾರಲ್ಲ, ಎಲ್ಲರೂ ಕೂಡ ಈ ಒಂದು ಚಾಲೆಂಜನ್ನು ಎದುರಿಸಿರ್ತಾರೆ ಅಂತ ಹೇಳ್ತೀನಿ ನೋಡ್ರಿ. ಯಾಕಪ್ಪ ಅಂತಂದ್ರೆ, ಏನೋ ಮಾಡ್ಬೇಕಂತ ಮಾಡ್ತಿರ್ತೀವಿ, ಬಟ್ ಈ ರೀತಿ ಏನಾದರೂ ಬಂದೇ ಬರ್ತದೆ. ಒಂದು ಸಿಚುವೇಶನ್ ಆಗಿರ್ಬೋದು, ತುಂಬಾ ಕಷ್ಟ ಅನ್ನಿಸ್ತಿರ್ತದೆ ನೋಡ್ರಿ. ಯಾಕಂದ್ರೆ ಏನೋ ಇಷ್ಟಪಟ್ಟು ಮಾಡ್ತಿರ್ತೀವಿ, ಒಂದೊಂದು ಟೈಮ್ ಈ ರೀತಿ ಬಂತಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ. ಹೆಂಗೆ ಬರ್ತದಲ್ಲ ಹಂಗೆ ಹೋಗೋದು ಅಂತ ಹೇಳ್ತೀನಿ ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ನಿಮಗೂ ಯಾರಿಗಾದರೂ ಈ ರೀತಿ ಕಣ್ಣಿನ ತೊಂದರೆ ಆಗಿದ್ದರೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ಕೂಡ ನೋಡಿದೆ ಯೂಟ್ಯೂಬ್ ಒಳಗೆ ಅದೆಲ್ಲನೂ, ಏನಾದರೂ ಹೋಮ್ ರೆಮಿಡೀಸನ್ನು ಏನಾದರೂ ಯೂಸ್ ಮಾಡ್ಬೋದಾ ಅಂಥೇಳಿ. ಬಟ್ ಏನು ಯೂಸ್ ಮಾಡಿದರೂ ಕೂಡ ಅದು ಕಣ್ಣು ಒಂಥರ ಕಡಿಮೆನೇ ಆಗಲಿಲ್ಲ. 2 ದಿನ ಕೂಡ ಸಿಕ್ಕಾಪಟ್ಟೆ ನೋವಿತ್ತು ನೋಡ್ರಿ ನನಗೆ. ನೋಡ್ತಾ ಇದ್ರಲ್ಲ, ಮಲ್ಕೊಂಡ್ರೂ ಕೂಡ ಸಮಾಧಾನ ಇದ್ದಿಲ್ಲ. ಅದೆಲ್ಲನೂ ಕಣ್ಣು ಒತ್ತಾಕತ್ಬಿಟ್ಟಿತ್ತು. ನೋಡ್ತಾ ಇದ್ರಲ್ಲ, ತಾನೇ ನೀರು ಹೋಗಾಕತ್ತಿತ್ತು ನೋಡ್ರಿ. ಫೈನಲಿ ನೋಡ್ರಿ, ಅದು ಅಲ್ಲಿ ಹಳದಿ ಕಾಣತ್ತದ ನೋಡ್ರಿ. ಆ ರೀತಿ ಆಗಿ ಆಮೇಲೆ ನೆಕ್ಸ್ಟ್ ಡೇ ಅದು ಒಡಿತು ನೋಡ್ರಿ. ಆದಮೇಲೆ ನಂಗೆ ಸಮಾಧಾನ ಆಯಿತು. 2 ಸಲ ಹಾಸ್ಪಿಟ್ಲಿಗೆ ಹೋಗಿ ಬಂದೆ, ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ. ಆಮೇಲೆ ಕೂಡ ಕಡಿಮೆ ಆಯಿತು. ಅದು ಒಡೆದ್ರೂ ಕೂಡ ಒಂದು 2 ದಿನ ಸಿಕ್ಕಾಪಟ್ಟೆ ನೋವಿತ್ತು ನೋಡ್ರಿ ಅದು ನನಗೆ. ಇದು ನೋಡ್ರಿ ನನ್ನ ವೆಯ್ಟ್ ಲಾಸ್ ಚಾಲೆಂಜಿನ 4th ಡೇ ನೋಡ್ರಿ. ಅಂದರೆ 3rd ಡೇ ಮಾಡಲಿಲ್ಲ ನಾನು. ಇವಾಗ ಬೆಳಗ್ಗೆ ನೋಡ್ರಿ, ನಾನಿಲ್ಲಿ ಖಾಲಿ ಹೊಟ್ಟೆಯೊಳಗೆ ಬಿಸಿನೀರು ಮತ್ತು ಲೆಮನ್ನು ಮತ್ತು ಹನಿನ ತೊಗೋತಾ ಇದ್ದೀನಿ. ಈ ಒಂದು ಡ್ರಿಂಕ್ಸ್ ನೋಡ್ರಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ವೆಯ್ಟ್ ಲಾಸಿಗೆ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ, ನಾನು 4 ಮಂತ್ಸಿಂದ ತೊಗೋತಾ ಇದ್ದೀನಿ ನೋಡ್ರಿ. ರಿಸಲ್ಟ್ ಕೂಡ ಚೆನ್ನಾಗೈತಿ. ಯಾವುದೇ ಒಂದು ನಾವು ಡ್ರಿಂಕನ್ನು ತೊಗೊಂಡಿರ್ಬೋದು, ಡಯಟನ್ನು ತೊಗೊಂಡಿರ್ಬೋದು ನೋಡ್ರಿ, 1-2 ದಿನಕ್ಕೆ ರಿಸಲ್ಟು ಬರೋಂಗಿಲ್ಲ. ಅದು ನಾವೇನಿಲ್ಲ ಅಂದರೂ ಕೂಡ ಒಂದು 2ರಿಂದ 3 ತಿಂಗಳು ಅದನ್ನು ಯೂಸ್ ಮಾಡ್ತೀವಂದ್ರೆ ರಿಸಲ್ಟ್ ಬರ್ತದೆ ಅಂತ ಹೇಳ್ತೀನಿ ನೋಡ್ರಿ. ಇದು ನೋಡ್ರಿ ನೆಕ್ಸ್ಟ್ ಡೇ ಮಾರ್ನಿಂಗು ಕಣ್ಣೆಲ್ಲದನ್ನು ಕೂಡ ಆರಾಮಾಗಿತ್ತು. ಇವಾಗ ಪರ್ಫೆಕ್ಟ್ಲಿ ನಾನು ಆರಾಮಾಗಿದ್ದೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ನೋಡ್ರಿ ನಾನು ಸ್ಮೂತಿನ ತೊಗೊಂಡಿದ್ದೆ. ನನ್ನ ವೇಟು ಎಷ್ಟೈತೆ ಅಂಥೇಳಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ. ಅಂದ್ರೆ 7 ಡೇ ಲಾಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಬರಾಕತ್ತದ ನೋಡ್ರಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕಂತ ಅಂದ್ಕೊಂಡಿರಲ್ಲ, ನೀವು ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ, ಓವರ್ ವೆಯ್ಟ್ ಐತಂದ್ರೆ ನೋಡ್ರಿ ತುಂಬಾ ಕಷ್ಟ ಆಗುತ್ತೆ ನಮಗೆ. ಇವಾಗಲೇ ಸ್ವಲ್ಪ ನಮಗೇನಾದರೂ ವೆಯ್ಟ್ ಲಾಸ್ ಮಾಡುವಂಥ ಶಕ್ತಿ ಇತ್ತಂದ್ರೆ ಮಾಡಿಬಿಟ್ಟು ಆರಾಮ್ಸೆ ನಾವು ಇರ್ಬೋದು. ಒಂದು ವೇಳೆ ಏಜ್ ಅದು ಆಯ್ತಂದ್ರೆ ನೋಡ್ರಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಮ್ಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕಾಗಿತ್ತಂದ್ರೆ. ಯಾಕಂದ್ರೆ ಕಾಲು ನೋವು, ಮಂಡಿ ನೋವು ಅಂಥೇಳಿ ಈ ರೀತಿ ನಾನಾ ರೀತಿಯಾದಂಥ ಸಮಸ್ಯೆಗಳು ಬರ್ತಾವೆ ನೋಡ್ರಿ. ಎಲ್ಲದಕ್ಕೂ ಪರಿಹಾರ ವೆಯ್ಟ್ ಲಾಸ್ನೇ ಅಂತ ಹೇಳ್ತಾರೆ. ಡಾಕ್ಟ್ರುಗಳು ನೋಡ್ಬೋದು ನೀವು. ವೆಯ್ಟ್ ಲಾಸ್ ಮಾಡಿರಿ, ಹಸಿರು ತರಕಾರಿ ತಿನ್ನಿರಿ, ಕಾಯಿಪಲ್ಯ ತಿನ್ನಿರಿ, ಮತ್ತು ವಾಕಿಂಗ್ ಮಾಡಿರಿ ಅಂತ ಹೇಳ್ತಾರೆ. ಡಾಕ್ಟ್ರ್ ಬಳಿ ಹೋಗಿ ಇದನ್ನು ಮಾಡೋದಕ್ಕಿಂತ ನಾವೇ ಇದನ್ನು ಮುಂಚೆನೇ ಇದನ್ನು ಮಾಡಿದ್ದೀವಿ ಅಂತಂದ್ರೆ ಒಳ್ಳೆ ರಿಸಲ್ಟ್ ಕೂಡ ಇರ್ತದೆ. ಮತ್ತು ಡಾಕ್ಟ್ರ್ ಹತ್ರ ಹೋಗೋ ನೆಸಸರಿ ಕೂಡ ಇರೋಂಗಿಲ್ಲ ನೋಡ್ರಿ ಅಂತ ಹೇಳ್ತೀನಿ. 4th ಡೇ ನೋಡ್ರಿ, ನಾನು ಮಾರ್ನಿಂಗು ಪಪ್ಪಾಯ ಸ್ಮೂತಿನ ತೊಗೊಂಡೆ. ರೆಗ್ಯುಲರಾಗಿ ನೋಡ್ರಿ ಇವಾಗ 4 ಡೇಸಿಂದ ತೊಗೋತಾ ಇದ್ದೀನಿ ನಾನು. ರಿಸಲ್ಟ್ ಕೂಡ ತುಂಬಾ ಚೆನ್ನಾಗೈತೆ ನೋಡ್ರಿ. ಮತ್ತು ಒಬ್ಬೊಬ್ಬರು ಹೀಟ್ ಅಂತ ಹೇಳ್ತಾರೆ, ಬಟ್ ನೀರನ್ನು ಜಾಸ್ತಿ ತೊಗೊಳೋದ್ರಿಂದ ಅಷ್ಟೊಂದೇನು ಹೀಟ್ ಆಗಂಗಿಲ್ಲ. ಲಂಚಿಗೆ ನೋಡ್ರಿ, ನಾ ಇಲ್ಲಿ 4 ಇಡ್ಲಿ ಮತ್ತು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮತ್ತು ಚಟ್ನಿನ ತೊಗೊಂಡು ನೋಡ್ರಿ. ಡಯಟ್ ಒಳಗೆ ನೋಡ್ರಿ, ದೋಸೆಗಿಂತ ನಾವು ಇಡ್ಲಿ ತೊಗೊಳೋದು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಕ್ಯಾಲ್ರಿ ತುಂಬಾ ಕಡಿಮೆ ಇರ್ತದೆ ನೋಡ್ರಿ. ನಾವು ದೋಸೆ ಕಂಪೇರ್ ಮಾಡಿದ್ದೀವಿ ಅಂದ್ರೆ ಇಡ್ಲಿ ತುಂಬಾ ಕಡಿಮೆ ಇರ್ತದೆ ಕ್ಯಾಲ್ರೀಸ್. ಹಾಗಾಗಿ ನೀವು ಬೇಕಾದರೆ 4 ಇಡ್ಲಿ ಬದಲು 5 ಇಡ್ಲಿ ತೊಗೊಂಡ್ರು ನಡೀತದೆ. ಆಮೇಲೆ ನೋಡ್ರಿ, ನಾನಿಲ್ಲಿ 2.5 ಲೀಟ್ರ್ ನೀರಷ್ಟು ಖಾಲಿ ಮಾಡಿ ನಾನು ಮಧ್ಯಾಹ್ನ ಅಂಟ್ಲೆ ನಾನು ಟೋಟಲಾಗಿ ನೋಡ್ರಿ, ಇವಾಗ ಸಮ್ಮರ್ ಇರೋದ್ರಿಂದ 4 ಲೀಟ್ರಷ್ಟು ನೀರನ್ನು ತೊಗೋತಾ ಇದ್ದೀನಿ. ಸಾಯಂಕಾಲ ಟೀ ಮತ್ತು ಸ್ವಲ್ಪ ಅವಲಕ್ಕಿ ಕೂಡ ತೊಗೊಂಡು ನೋಡ್ರಿ.
ಸ್ನ್ಯಾಕ್ಸ್ ನಿಮಗೆ ಏನು ಇಷ್ಟ ಆಗುತ್ತಲ್ಲ ಅದನ್ನು ಕೂಡ ತೊಗೋಬೋದು ನಾವು. ಡಯಟ್ ಮಾಡ್ತೀವಿ ಅಂಥೇಳಿ ಎಲ್ಲ ಬಿಟ್ಟು ಕೂಡ ಡಯಟ್ ಮಾಡೋದಲ್ಲ ನೋಡಿರಿ, ಎಲ್ಲ ತೊಗೊಂಡು ಕೂಡ ನಾವು ಹೆಲ್ದಿಯಾಗಿ ಡಯಟನ್ನು ಮಾಡೋಣ ಅಂತ ಹೇಳ್ತೀನಿ. ರಾತ್ರಿ ನೋಡಿರಿ ನಾನಿಲ್ಲಿ ರಾಗಿ ಮಾಲ್ಟನ್ನು ತೊಗೋತೀನಿ. ರಾಗಿನೂ ಕೂಡ ನೋಡಿರಿ ನಮ್ಮ ಹೆಲ್ತಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಬೆನಿಫಿಟ್ ಕೂಡ ಸಾಕಷ್ಟು ಅದ ನೋಡಿರಿ. ರಾಗಿ ಬಗ್ಗೆ ಏನು ಹೇಳೋದೇನು ಬೇಕಾಗಿಲ್ಲ. 4th ಡೇ ನೋಡಿರಿ ನಂದು ಈ ರೀತಿಯಾಗಿ ಹೋಯಿತು. ತುಂಬಾ ಚೆನ್ನಾಗಿ ಹೊಂಟದ ಜರ್ನಿ ಕೂಡ. ನಿಮ್ಮೆಲ್ಲ ಸಪೋರ್ಟು ಕೂಡ ನನ್ನ ಮೇಲೆ ಇರಲಿ ಅಂತ ಹೇಳ್ತೀನಿ ನೋಡಿರಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಯಾರೆಲ್ಲ ಡಯಟ್ ಮಾಡ್ಬೇಕಂತ ಅಂದ್ಕೊಂಡಿರಲ್ಲ ತುಂಬಾ ಈಸಿಯಾಗಿ ನಾವು ಡಯಟನ್ನು ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡಿರಿ. ತಲೆ ಕೆಡಿಸ್ಕೊಳ್ಳೋದ್ರಿಂದ ವೆಯ್ಟ್ ಏನು ಲಾಸ್ ಆಗಂಗಿಲ್ಲ, ಬಟ್ ಗೇನ್ ಆಗುತ್ತೋ ಹೊರತು ಆರಾಮ್ಸೆ ಆಗಿ ನಾವು ತಲೆ ಕೆಡಿಸ್ಕೊಳ್ಳಾರ್ದೆ ಈ ರೀತಿ ಮನೆ ಊಟನೇ ಮಾಡಿಕೊಂಡು ಯಾವುದೇ ಎಕ್ಸಸೈಸ್ ಇಲ್ಲದೆ ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬೋದು ನೋಡಿರಿ. ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಮಾಡ್ಕೊಳ್ಳೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಅವರು ನನ್ನ ವಿಡಿಯೋನ ನೋಡಿರಿ, ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ನಾನು ಫುಡ್ ತೊಗೊಂಡಿನಲ್ಲ ಇದೇ ಫುಡ್ನ ತೊಗೋಬೇಕಂತೇನಿಲ್ಲ. ನಿಮ್ಮ ಮನೆ ಒಳಗೆ ನೀವು ಯಾವ ರೀತಿ ಫುಡ್ಡನ್ನು ಮಾಡ್ತಿರಲ್ಲ ಅದೇ ರೀತಿ ಫುಡ್ಡನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡಿರಿ. ಮತ್ತೆ ನೋಡಿರಿ ಮುಂದೆ ನೋಡೋದ್ರೊಳಗೆ ಸಿಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕಂತ ಅಂದ್ಕೊಂಡಾರಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ.